ಅದು ಪ್ರೀತಿಯಿಂದ ನೋಡ್ತಾವ್ರೆ. ಆ ಮನಸ್ಸು ಚೆನ್ನಾಗಿಡ್ಲಿ, ಸಂತೋಷ ಆಗಿರಲಿ, ಖುಷಿಯಾಗಿರಲಿ, ಅದೇ ನಮ್ಮ ಆಸೆ. ಯಾವತ್ತು ವರ್ಷ ದಾನ ಮಾಡ್ತಾರೆ ಕಡೆಗೆ, ಒಬ್ಬ ಮೋಸ ಕಡೆ. ಆ ಮನಸ್ಸನ್ನು ಮರಿಬೇಕು ಅಂದರೆ ನೋಡಿ, 100 ಜನ ಬರ್ತದೆ. ನೀವಿಲ್ಲೇ ನೋಡಿ, 100 ಜನಗಳು ಬರ್ತಾರೆ, ಹೋಯ್ತಾರೆ ಕಡೆಗೆ. ಆ ಪ್ರೀತಿ ನಮ್ಗೆ ಬೇಕಾಗೋದು. ಈ ಥರ ಹುಟ್ಟಿದ ಹಬ್ಬಕ್ಕೆ ಸೀರೆ ಇಲ್ಲ ಬೆಡ್ಶೀಟು ಇಲ್ಲ ಇದು ಕೊಡ್ತಾರೆ. ಅವ್ರ ಮಕ್ಕಳು ಅವ್ರ ಸಂತಾನ ಚೆನ್ನಾಗಿರಲಿ ಅಂತಲೇ ನಾವು ಹಾರೈಸ್ತೀವಿ. ಟೋಟಲ್ಲು 3,500 ಜನಕ್ಕೆ ಕಿಟ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬರ್ತ್ಡೇ ಆಗಿರ್ಬೋದು, ನಮ್ಮ ಬರ್ತ್ಡೇ ಆಗಿರ್ಬೋದು, ಶಿವರಾತ್ರಿ ಆಗಿರ್ಬೋದು, ಪ್ರತಿನಿತ್ಯ ಸಾರ್ವಜನಿಕ ಕಾರ್ಯಗಳಲ್ಲಿ ಅವ್ರು ತೊಡಸ್ಕೊಂಡಿದ್ದಾರೆ. ನೀವೇ ಕೂಡ ಅದನ್ನು ನೋಡಿದ್ದೀರಾ. ಅವ್ರ ಉದ್ದೇಶ ಇಷ್ಟೇ, ಸಾರ್ವಜನಿಕರಿಗೆ ನಮ್ಮ ಕೈಲಾಸ ಸಹಾಯ ಮಾಡಬೇಕು. ಎಲ್ಲ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನಿದೆ ತಿಂಗಳು 19ನೇ ತಾರೀಕು ಬರ್ತಕ್ಕಂಥ ಯುಗಾದಿ ಹಬ್ಬ ಎಲ್ರಿಗೂ ಜೀವನದಲ್ಲಿ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ MTB ಕುಟುಂಬದಿಂದ ಪ್ರಾರ್ಥನೆಯನ್ನು ಮಾಡ್ತೀರಿ. ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ನಾವು ಎಲ್ಲ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ನಮ್ಮ MTB ಅಭಿಮಾನಿಗಳಿಗೆ, ನಮ್ಮ ಜನಗಳಿಗೆ ಹಬ್ಬದ ಪ್ರಯುಕ್ತ ನಾವು 1 kg ಬೆಲ್ಲ, 1 kg ಮೈದಾ, ಅರ್ಧ ಲೀಟ್ರ್ ಎಣ್ಣೆ, 1 kg ಬೇಳೆ ಅನ್ನು ಇವತ್ತು ನಾವು ಪ್ರತಿನಿತ್ಯ ಕೊಡ್ಕೊಂಬಂದಿದ್ದೀರಿ. ಅದೇ ಒಂದು ಇದರಲ್ಲಿ ಈ ವರ್ಷ ಕೂಡ ನಾವು ಇವತ್ತು ಈ ಭಾನುವಾರದಂದು MTB ನಾಗರಾಜನವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಊರಿನ ಮುಖಂಡರು, ಅಂಗಡಿ ಮುನ್ರಾಜವರಾಗಿರ್ಬೋದು, ಹಾಗೂ ಎಲ್ಲ ಒಂದು ಊರಿನ ಮುಖಂಡರುಗಳು, ನಮ್ಮ ನರೇಂದ್ರ, ನಂದಕುಮಾರ್, ರವಿ, ಸಂದೇಶ್ ಹಾಗೂ ಎಲ್ಲ ಊರಿನ ರಮೇಶ್ ಅವರೆಲ್ಲ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಇಲ್ಲಿ ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೀರಿ. ನೀವೇ ನೋಡ್ತಾ ಇದ್ದೀರಾ, ಸಾರ್ವಜನಿಕವಾಗಿ ಬೆಳಗ್ಗೆ 8 ಗಂಟೆಯಿಂದ ಕೂಡ ಜನರು ಬಂದು ಇವತ್ತು ಈ ಫುಡ್ ಕಿಟ್ಟನ್ನು ತಗೊಂಡು, ಅದೇ ರೀತಿಯಾಗಿ ಲಘು ಉಪಹಾರವನ್ನು ಕೂಡ ನಾವು ಏರ್ಪಡಿಸಿದ್ದೀರಿ. ಪಲಾವ್ ಮಾಡಿಸಿದ್ದೀರಿ, ಪಲಾವ್ ಹಾಗೂ ಜಾಂಗ್ರಿಯನ್ನು ಮಾಡಿಸಿದ್ದೀರಿ. ಜನ ಕೂಡ ಅದನ್ನು ಸ್ವೀಕಾರ ಮಾಡಿ ಇವತ್ತು ನಾವು ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀರಿ. ಮತ್ತೊಮ್ಮೆ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ಇವತ್ತು ಟೋಟಲ್ಲು 3,500 ಜನಕ್ಕೆ ಕಿಟ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಖಂಡಿತ ರಾಜು. ಈಗ MTB ನಾಗರಾಜನವರು ನಮ್ಮ ಕ್ಷೇತ್ರನೇ ಅಲ್ಲ, ಹೊಸಕೋಟೆ ಕ್ಷೇತ್ರನೂ ಆಗಿರ್ಬೋದು, ಈ ಕ್ಷೇತ್ರನೂ ಆಗಿರ್ಬೋದು, ನಮ್ಮ ಗಡಾಚರಪಳ್ಳಿ ಬಾದೇಪುರ ಕ್ಷೇತ್ರನೂ ಆಗಿರ್ಬೋದು, ಪ್ರತಿನಿತ್ಯ ಅವ್ರ ಬರ್ತ್ಡೇ ಆಗಿರ್ಬೋದು, ನಮ್ಮ ಬರ್ತ್ಡೇ ಆಗಿರ್ಬೋದು, ಶಿವರಾತ್ರಿ ಆಗಿರ್ಬೋದು, ಪ್ರತಿನಿತ್ಯ ಸಾರ್ವಜನಿಕ ಕಾರ್ಯಗಳಲ್ಲಿ ಅವ್ರು ತೊಡಸ್ಕೊಂಡಿದ್ದಾರೆ. ನೀವೇ ಕೂಡ ಅದನ್ನು ನೋಡಿದ್ದೀರಾ. ಅವ್ರ ಉದ್ದೇಶ ಇಷ್ಟೇ, ಸಾರ್ವಜನಿಕರಿಗೆ ನಮ್ಮ ಕೈಲಾಸ ಸಹಾಯ ಮಾಡಬೇಕು ಅಷ್ಟೇ. ಅದು ಯಾವುದೇ ಒಂದು ರೂಪದಲ್ಲಿ ಆಗಿರ್ಬೋದು ಅನ್ನೋದು ಒಂದೇ ಧ್ಯೇಯ ಅಷ್ಟೇ. ಆ ನಿಟ್ಟಿನಲ್ಲಿ ಇವತ್ತು ನಾವು ಮಾಡ್ತಾ ಬಂದಿದ್ದೀರಿ. ಸಾಹೇಬರ ತಂದೆಯವ್ರ ಬರ್ತ್ಡೇ ಆಗಿರ್ಬೋದು, ನಮ್ಮ ಬರ್ತ್ಡೇ ಆಗಿರ್ಬೋದು, ಇವತ್ತು ಹಬ್ಬ ಹರಿದಿನಗಳಾಗಿರ್ಬೋದು, ಇದು ಒಂಥರ ಅವ್ರಿಗೆ ನಡ್ಕೊಂಬಂದಿರ್ತಕ್ಕಂಥ ಅವ್ರ ಜೀವನ ಶೈಲಿ. ಅದೇ ಒಂದು ಜೀವನ ಶೈಲಿಯನ್ನು ನಾವು ಕೂಡ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಒಂದು ಆಶಯದಲ್ಲಿದ್ದೀರಿ. ಮುಂದುವರ್ಸ್ಕೊಂಡು ಹೋಗ್ತೀವಿ.